ಮಾಲಾ, ಎಲ್ಲಿ ನಿನ್ನ ಗಂಡ? ನಾನು ಬರ್ತೀನಿ ಅಂತ ಗೊತ್ತಾದ್ಮೇಲೆ ಎಲ್ಲಿಗೋಗಿ ಬಚ್ಚಿಕೊಂಡಿದ್ದಾನೆ? ಕರಿತಿ ಅಲ್ವಾ ಅವನನ್ನು? ಇವತ್ತು ನಿಮ್ಮಿಬ್ರಿಗೊಂದು ಗತಿ ಕಾಣಿಸೇ ಹೋಗೋದು ನಾನು. ಎಷ್ಟು ಮಾತಾಡ್ತಾರಲ್ಲ ಗಂಡ ಹೆಂಡತಿ ಇಬ್ಬರೂ. ಹಾಂ, ಕೊಡೋ ದುಡ್ಡು ಕೇಳಿದ್ರೆ ನಿಮ್ಮಿಬ್ರಿಗೆ ಎಲ್ಲೆಲ್ಲೂ ಉರಿಯುತ್ತೆ ಅಲ್ಲ? ದುಡ್ಡು ಕೇಳಿದ್ರೆ ಉರಿಯಲ್ಲಮ್ಮ, ನೀನು ಕೇಳೋ ರೀತಿ ಇದೆ ನೋಡು, ಅದಕ್ಕೆ ಉರಿಯುತ್ತೆ. ಓಕೆ, ಒಪ್ಕೋತೀನಿ. ದುಡ್ಡು ತಗೊಂಡಿದ್ದೀವಿ, ಕೊಡಬೇಕು. ಹೇಳ್ತಾ ಇದ್ದಿಂದ ಕೊಡ್ತೀನಿ ಕೊಡ್ತೀನಿ ಅಂತ ಅದನ್ನೆಲ್ಲ ಬಿಟ್ಬಿಟ್ಟು ನೀನು ಫ್ರಿಡ್ಜ್ ತೊಗೊಂಡೋಗ್ತೀನಿ, ವಾಷಿಂಗ್ ಮಿಷಿನ್ ತೊಗೊಂಡೋಗ್ತೀನಿ, ಹತ್ತು ತೊಗೊಂಡೋಗ್ತೀನಿ ಅಂತ ಕತೆ ಎಲ್ಲ ಹೇಳಿದ್ರೆ ಕೇಳ್ಕೊಂಡು ನಾನು ಸುಮ್ಮನಿರ್ಬೇಕಾ? ಹಾಂ, ನಿಂದು ಯಾವ ನ್ಯಾಯ ಅಂತ? ಕೊಟ್ಟಿದ್ದೆ ಸರಿ, ನಾವು ವಾಪಸ್ ಕೊಡೋರ್ಗೂ ಸೈಲೆಂಟಾಗಿ ಬಾಯಿ ಮುಚ್ಕೊಂಡಿರ್ಬೇಕು. ಆಯ್ತು ಬಿಡು, ಅದು ಸರಿಯೇ. ನಿಮಗೆ ದುಡ್ಡು ಕೊಟ್ಬಿಟ್ಟು ನಾನು ಕೈ ಕೊಟ್ಕೊಂಡು ಬಾಯಿ ಮುಚ್ಕೊಂಡು ಇರ್ತೀನಿ. ಯಾವಾಗ ಕೊಡ್ತೀರ ಕೊಡ್ರಮ್ಮ ಅಂತ ಅಲ್ವಾ? ಹಂಗಿದ್ರೆ ನಿಮ್ಗೆ ಅದು ತುಂಬ ಖುಷಿ. ಅದೇ ಸ್ವಲ್ಪ ಜೋರಾಗಿ ದುಡ್ಡು ಕೈಬಿಟ್ರೆ ನಿಮ್ಗೆ ಆಗಲ್ಲ. ನನಗೆ ಚೆನ್ನಾಗಿ ಗೊತ್ತು ನಿನ್ನ ಬುದ್ಧಿ ಎಂಥದ್ದು ಅಂತ. ಅದಕ್ಕೆ ನಾನೆಲ್ಲ ರೆಡಿ ಮಾಡ್ಕೊಂಡೇ ಬಂದಿದ್ದೀನಿ. ರೆಡಿ ಮಾಡ್ಕೊಂಡು ಬಂದಿದ್ಯಾ? ಏನಣ್ಣ? ಬಾಲು, ಪೂಜಕ್ಕ, ಏನು ವಿಷಯ ಅಂತ ಹೇಳು. ಯಾರನ್ನ ಎತ್ತಾಕೊಂಡು ಹೋಗ್ಬೇಕು ಅಂತಲೂ ಹೇಳು. ನೋಡಿದ್ಯಾ ನಮ್ಮ ಗೂಂಡ ಹೆಂಗಿದ್ದಾನೆ ಅಂತ? ಏನು ಗೂಂಡನ ಕರ್ಸಿದ್ಯಾ? ನೋಡ್ತಾ ಇರು ನಾನು ಇವಾಗ ನಿನ್ಗೆ ಏನು ಮಾಡ್ತೀನಿ ಅಂತ. ಯಾರನ್ನ ಬಂದ್ರಪ್ಪ, ಬೇಗ ಬಂದ್ರಪ್ಪ, ಕಾಪಾಡ್ರಪ್ಪ. ಈ ಹುಡುಗನ ಸಾಲ ಕೊಟ್ಟಿಲ್ಲ ಅಂತ ಯಾರನ್ನ ಗುಂಡನ ಕರ್ಕೊಬಂದು ನನ್ನ ಕಿಡ್ನಾಪ್ ಮಾಡಿಸ್ತಾಳೆ. ಬೇಗ ಬಂದ್ರಪ್ಪ ಬಂದ್ರಪ್ಪ, ಲಬ ಲಬ ಲಬ. ಅಯ್ಯೋ ಅಕ್ಕ, ಇದೇನಕ್ಕ ಇದು? ಈ ಹೆಂಗ್ಸು ಹಿಂಗೆ ಬಡ್ಕೊತ ಇದಾರಲ್ಲ, ಹಿಂಗೆ ಬಡ್ಕೊಳ್ಳೋದು ನೋಡಿದ್ರೆ ಅಕ್ಕಪಕ್ಕದ ಜನ ಎಲ್ಲ ಬಂದ್ಬಿಡ್ತಾರೆ. ಅವ್ರು ಬಂದರೆ ನನ್ನ ಕತೆ ಅಷ್ಟೇ. ಹೇ ಮಾಲಾ, ಯಾಕೆ ಹಿಂಗೆ ಬಡ್ಕೊತಿದ್ಯಾ? ಇವಾಗ ಏನಾಯ್ತು ಅಂಥದ್ದು? ಇಲ್ಲ ಮತ್ತೆ ನೀನು ಗುಂಡನ ಕರ್ಕೊಬಂದ್ಬಿಟ್ರೆ ನಾನು ಎದ್ರುಕೊಂಡ್ಬಿಡ್ತೀನಾ? ನಾನೇ ಅನ್ಕೊಬಿಟ್ಟಿದ್ಯಾ ನೀನು? ಅದಕ್ಕೆ ಹಿಂಗೆ ಬಡ್ಕೊಳ್ಳೋದು. ಇನ್ನೊಂದು ಸ್ವಲ್ಪ ಹೊತ್ತು ನೀವಿಬ್ರು ಹಿಂಗೆ ನಿಂತ್ಕೊಂಡಿದ್ರೆ ಇನ್ನೂ ಲಬ ಲಬ ಅಂತ ಬಡ್ಕೊತೀವಿ. ಯಾರನ್ನ ಬಡ್ರಪ್ಪ ಬಂಡ್ರಪ್ಪ, ಇವನನ್ನ ಕಾಪಾಡ್ರಪ್ಪ. ಛೇ, ನೀನೊಂದು ಹೆಣ್ಣ? ಲೋ ಬಾಲು, ನಡಿಯೋ, ಇವಾಗ ಈ ಅಮ್ಮನ ಟೈಮ್ ಚೆನ್ನಾಗಿದೆ, ಇನ್ನೊಂದು ದಿನ ಬರೋಣ. ದೊಡ್ಡದಾಗಿ ಬಂದ್ಬಿಟ್ಲು. ಅವನು 3 ಅಡಿ ಇದ್ದಾನೆ, ಮೈ ಮೇಲೆ ಬಟ್ಟೆ ಇಲ್ಲ, ಅವನು ಗೂಂಡ ಅಂತೆ. ಇವಳು ಬಟ್ಟೆ ಅಂತ ಗೊತ್ತಿದ್ಮೇಲೆ ಎಲ್ಲ ಸಾಮತ್ಕೊಂಡು ಒಳಗೆ ಇಟ್ಬಿಟ್ಟಿದ್ದೀನಿ. ಹೆಂಗೆ ನನ್ನ ನಾಟಕ? ಪರಿ ಯಾಕೆ ಇನ್ನೂ ಅಳ್ತಾ ಇದೆಯಾ? ಹೋಗ್ಲಿ ಬಿಡೆ, ನಂದು ತಪ್ಪಾಯಿತು. ಆದರೆ ಇವಾಗ ಮೊದಲಿಂದ ಇಲ್ಲ ನಾನು. ಅವಳು ನನ್ನ ಬಿಟ್ಟು ಹೋಗಾಯಿತು. ಇನ್ನೂ ನೀನು ಬೇಜಾರು ಮಾಡ್ಕೊಂಡು ಅಳ್ತಾ ಇದ್ದರೆ ನನಗೆ ಬೇಜಾರಾಗುತ್ತೆ ಕಣೆ. ಸಾರಿ, ನನಗೆ ಕ್ಷಮಿಸ್ಬಿಡು ಆಯಿತಾ? ನಾನು ನಿನಗೆ ವಿಷಯ ಮೊದಲೇ ಹೇಳ್ಬೇಕಾಗಿತ್ತು, ಆದರೆ ನನಗೆ ಹೇಳೋಕ್ಕಾಗಿರಲಿಲ್ಲ. ನೋಡು ಪರಿ, ಇನ್ಮೇಲೆ ನಮ್ಮ ಮಗಳ ಮೇಲೆ ಆಣೆ, ನನ್ನ ಜೀವನದಲ್ಲಿ ಮಂಗಳೂರಿಗೆ ಯಾವುದೇ ಸ್ಥಾನವೂ ಇಲ್ಲ. ಅದು ಹೇಳೋದಕ್ಕಿಂತನೂ ಅವಳ ಜೀವನ ಅವಳು ನೋಡ್ಕೊಂಡಾಯಿತು. ಹಾಗಾಗಿ ಇನ್ಮೇಲೆ ನಾನು, ನೀನು ಮತ್ತು ನಮ್ಮ ಮಗಳು ಅಷ್ಟೇ, ಆಯಿತಾ? ಇನ್ಮೇಲೆ ಯಾವತ್ತೂ ನಾನು ಅವಳ ಕಡೆ ತಿರುಗಿ ನೋಡಲ್ಲ, ಅವಳ ಜೊತೆ ಮಾತಾಡೋದು ಇಲ್ಲ. ನಿನ್ನ ಮೇಲೆ ಆಣೆ, ನನ್ನ ಮಗಳ ಮೇಲೆ ಆಣೆ, ನನ್ನ ನಂಬು ಪರಿ, ಪ್ಲೀಸ್ ಕಣೆ. ನೀನು ಹಿಂಗೆ ಹತ್ಕೊಂಡು ಕೂತ್ಕೊಂಡ್ರೆ ನಂಗೆ ತುಂಬ ಸಂಕಟ ಆಗುತ್ತೆ. ಏನ್ರಿ, ನನಗೆ ದುಃಖ ಆಗ್ತಾಯಿರೋದು ನೀವು ಇನ್ನೊಂದು ಮದುವೆ ಮಾಡ್ಕೊಂಡ್ರಿ ಅಂತಲ್ಲ, ಆದರೆ ನೀವು ಅತ್ತೆ ಹತ್ರ ಹೇಳ್ತಾ ಇದ್ರಲ್ಲ ನನಗೆ ಅವಳ ಮೇಲೆ ಪ್ರೀತಿಯೇ ಇಲ್ಲ ಅಂಥದ್ದು ನನ್ನ ಒಪ್ಪಿಗೆ ಕೇಳಿದ್ರೆ ನನ್ನ ಮದುವೆ ಮಾಡ್ರಲ್ಲ ಅಂತ. ಆ ಮಾತು ನನಗೆ ತುಂಬ ನೋವಾಗ್ತದೆ. ಅಲ್ಲ, ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದರೆ ನನ್ನ ಯಾಕೆ ಮಾಡ್ಕೊಂಡ್ರಿ? ಹಾಗಾದರೆ ನೀವು ಇಷ್ಟು ಚೆನ್ನಾಗಿ ಸಂಸಾರ ಮಾಡಿದ್ದು ಬರೀ ನಾಟಕನಾ? ಹಾಂ, ಅಥವಾ ಅಪ್ಪ ಅಮ್ಮ ಯಾರು ಇಲ್ವಾ ಅಂತ ಅನುಕಂಪದಿಂದನಾ? ಅಯ್ಯೋ ಪರಿ, ನಾನು ಆವಾಗ ಹಂಗಿತ್ತು ಅಂತ ಹೇಳಿದ್ದು, ಆದರೆ ಇವಾಗ ನನಗೆ ನಿಮ್ಮಲ್ಲಿ ತುಂಬ ಪ್ರೀತಿ ಇದೆ ಕಣೆ. ಅದು ಸಿಟ್ಟಲ್ಲೇನೋ ಅಮ್ಮನಿಗೆ ಹಂಗೆ ಅಂದ್ಬಿಟ್ಟೆ, ಅದು ಮನಸ್ಸಿಂದ ಅಂದಿದ್ದಲ್ಲ. ಏನ್ರಿ, ಸಿಟ್ಟಲ್ಲಾಡೋ ಮಾತು ಮನಸ್ಸಿಂದನೇ ಬರುತ್ತೆ, ಅದು ಸತ್ಯನೇ ಆಗಿರುತ್ತೆ. ನಂಗೆ ಇಷ್ಟು ಗೊತ್ತಿಲ್ಲ ಅಂತ ಅನ್ಕೋಬೇಡಿ. ನಿಜಾನೇ, ನನಗೆ ಅಪ್ಪ ಅಮ್ಮ ಇಲ್ಲ, ಆದರೆ ನಾನು ಅವರೆಲ್ಲ ಪ್ರೀತಿನೂ ನಿಮ್ಮಲ್ಲಿ ನೋಡ್ತಾ ಇದ್ದೆ. ಆದರೆ ಅದೇ ಪ್ರೀತಿ ಸುಳ್ಳು ಅಂತ ಗೊತ್ತಾದ್ಮೇಲೆ ನಂಗೆ ಎಷ್ಟು ನೋವಾಯಿತು ಗೊತ್ತಾ? ಪರಿ, ನನಗೆ ಕ್ಷಮಿಸ್ಬಿಡು ಕಣೆ. ನಾನು ತಪ್ಪು ಮಾಡಿಬಿಟ್ಟೆ. ನಾನು ನಿಮಗೆ ತುಂಬ ದೊಡ್ಡ ಮೋಸ ಮಾಡಿಬಿಟ್ಟೆ. ಇಲ್ಲ ರೀ, ನೀವು ಮೋಸ ಮಾಡಿಲ್ಲ. ನನ್ನ ದಟ್ಟದಿಂದ ನಾನೇ ಮೋಸ ಹೋಗಿದ್ದೀನಿ ಅಷ್ಟೇ. ಅಷ್ಟಕ್ಕೂ ಎಲ್ಲೋ ಆಶ್ರಮದಲ್ಲಿ ಬೆಳೆದೋಳು ನಾನು. ಹಂಗಿರ್ಬೇಕಾದ್ರೆ ಇಷ್ಟು ದೊಡ್ಡ ಮನೆ, ದೊಡ್ಡ ಕುಟುಂಬ ಸಿಗುತ್ತಲ್ಲ ಅಂತ ಆಸೆ ಪಟ್ಟು ಬರಬಾರ್ದಾಗಿತ್ತು. ನಾನು ಯೋಗ್ಯತೆ ತಕ್ಕಂಗೆ ಯಾರಾದರೂ ಒಬ್ಬನ ಮಾಡ್ಕೊಂಡಿದ್ದೆ ಚೆನ್ನಾಗಿರ್ತೈತೇನೋ. ಆದರೆ ನಾನು ಯೋಗ್ಯತೆ ಮೇಲೆ ಆಸೆ ಪಟ್ಬಿಟ್ಟೆ ಅನ್ಸುತ್ತೆ ಅಲ್ವಾ ರೀ? ಪರಿ,
ನೀನು ಹಂಗೆಲ್ಲ ಮಾತಾಡಬೇಡ ಕಣೆ, ನನಗೆ ತುಂಬ ನೋವಾಗುತ್ತೆ. ಛೇ, ನಾನು ನಿನಗೆ ಎಷ್ಟು ಸರಿ ಪ್ರಯತ್ನ ಪಟ್ಟೆ ಈ ವಿಷಯ ಹೇಳ್ಬಿಡ್ಬೇಕು ಅಂತ, ಆದರೆ ಹೇಳಬೇಕಿತ್ತು ರೀ. ನಾನಾಗೆ ಬಾಯ್ ಬಿಟ್ಟು ಹೇಳಿದ್ನಲ್ಲ ನನಗೆ ಮಂಗಳ ಪರಿಚಯ ಇದ್ದಾಳೆ ಅಂತ. ಆವಾಗಲಾದರೂ ಅಂದರೆ ಅವಳಿಗೆ ನಾನು ಹೆಂಡತಿ ಅಂತ ಗೊತ್ತಿತ್ತಾ? ಅವಳು ನನಗೆ ಮೋಸ ಮಾಡಿಬಿಟ್ಲ. ನಾನೆಷ್ಟು ದಡ್ಡಿ ಅಲ್ಲ, ನನ್ನ ಕಣ್ಮುಂದೆ ನನಗೆ ಮೋಸ ಆಗ್ತಾಯಿದ್ರು ನಂಗೆ ತಿಳ್ಕೊಳ್ಳೋಕ್ಕೆ ಆಗಿಲ್ವಲ್ಲ. ಎಷ್ಟು ದಡ್ಡಿ ಅಲ್ವರಿ ನಾನು. ಪ್ರಪಂಚದಲ್ಲಿ ಎಲ್ಲಾದರೂ ನನ್ನಂತ ದಡ್ಡ್ರು ಇರ್ತಾರಾ? ಖಂಡಿತ ಇರೋದಿಲ್ಲ. ನಾನೊಬ್ಳು ದಡ್ಡಿ. ಊರಲ್ಲಿ ಎಲ್ಲರಿಗೂ ನ್ಯಾಯ ಪಂಚಾಯತಿ ಮಾಡೋಕ್ಕೆ ಹೋಗ್ತೀನಿ, ಆದರೆ ನನ್ನ ಗಂಡನೇ ಹಿಂಗ. ಅಯ್ಯೋ, ನಾನು ಎಷ್ಟು ಮೋಸ ಹೋಗಿದ್ದೀನಿ, ಎಷ್ಟು ಮೋಸ ಹೋಗಿದ್ದೀನಿ. ನನಗೆ ಯಾಕಪ್ಪ ದೇವರೇ ಹಿಂಗಾಗುತ್ತೆ? ನನಗೆ ಯಾಕೆಲ್ಲ ಕಷ್ಟ ಬರುತ್ತೆ? ನಾನೀಗ ಕಷ್ಟ ಹೋಗಿ ಯಾರಿಗೆ ಹೇಳ್ಕೊಳ್ಳಿ? ನನಗೆ ಅಪ್ಪ ಇದ್ದಾರಾ, ಅಮ್ಮ ಇದ್ದಾರಾ, ಅಥವಾ ಅಕ್ಕ ತಂಗಿ ಯಾರಾದರೂ ಇದ್ದಾರಾ? ಆ ದೇವರು ನನ್ನನ್ನೆಲ್ಲ ಕಿತ್ಕೊಳ್ಳೋಕೆ ಮೊದಲು, ನನ್ನವ್ರನ್ನ ಕಿತ್ಕೊಳ್ಳೋಕೆ ಮೊದಲು ನನ್ನನ್ನೇ ಕಿತ್ಕೋಬೇಕಾಗಿತ್ತು. ಆವಾಗ ನನಗೆ ಯಾವ ನೋವು ಇರ್ತಿರ್ಲಿಲ್ಲ. ಅಪ್ಪ, ಅಮ್ಮ, ನೀವಿಬ್ಬರು ಕುತ್ಕೊಂಡಿಲ್ಲಿ ಏನು ಮಾಡ್ತಾ ಇದ್ದೀರಾ? ಆಚೆ ಎಲ್ಲ ನೋಡ್ಕೊ ಬಂದೆ, ಎಲ್ಲೂ ಕಾಣಿಸಿಲ್ಲಪ್ಪ ನೀವು. ಅಮ್ಮ, ನೀನು ಯಾಕೆ ಅಳ್ತಾ ಇದೀಯಾ? ಅಮ್ಮ, ಯಾಕೆ ಅಳ್ತಾ ಇದೀಯಾ? ನಿನ್ಗೆ ಯಾರಾದರೂ ಏನಾದರೂ ಬೈದ್ರಾ ಅಥವಾ ಅಜ್ಜಿ ಏನಾದರೂ ಅಂದ್ರಾ? ಯಾಕಮ್ಮ ಹೇಳು. ಅಪ್ಪ, ಅಮ್ಮ ಯಾಕೆ ಅಳ್ತಾ ಇದ್ದಾರೆ? ನೀನೇನಾದರೂ ಹೇಳ್ದ ಅಮ್ಮಂಗೆ ಅಡುಗೆ ಚೆನ್ನಾಗಿ ಮಾಡಿಲ್ಲ ಅಂತ, ಅಥವಾ ಸಾಂಬಾರ್ಗೆ ಉಪ್ಪು ಜಾಸ್ತಿ ಹಾಕಿದೆ ಅಂತ ಬೈದ್ಯಾ? ಇಲ್ಲ ಮಗಳೇ, ನಾನೇನು ಅಂದಿಲ್ಲಮ್ಮ. ಅಮ್ಮ, ಅಪ್ಪ ಏನು ಬೈದಿಲ್ವಂತಲ್ಲ, ಮತ್ತೆ ಯಾಕಮ್ಮ ಅಳ್ತಾ ಇದೀಯಾ ನೀನು? ಓ, ಅವರು ಮತ್ತೆ ಬಂದಿದ್ರಾ? ನನ್ನನ್ನು ಅವ್ರಿಗೆ ವಾಪಸ್ ಕೊಡು ಅಂತ ಕೇಳಿದ್ರ ಅಮ್ಮ? ನೀನು ಅದಕ್ಕೆ ಅಳ್ತಾ ಇದೀಯ ತಾನೇ? ಅಮ್ಮ, ನನಗೆ ನಿನ್ನ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಅಮ್ಮ. ನನ್ನನ್ನು ನೀನು ಎಲ್ಲಿಗೂ ಕಳಿಸ್ಬೇಡ. ಅವೆಲ್ಲ ಕೇಳಿದ್ರು ಅಂತ ನಾನು ಅವ್ರಿಗೆಲ್ಲ ಕೊಡಬೇಡ ಅಮ್ಮ, ಪ್ಲೀಸ್. ನನಗೆ ನಿನ್ನ ಬಿಟ್ಟಿರೋಕ್ಕಾಗಲ್ಲ, ಆಯಿತಾ? ನನಗೆ ನೀನೇ ಬೇಕು, ನಿನ್ನ ಬಿಟ್ಟು ಯಾರೂ ಬೇಡ. ನಾನು ನಿನ್ನ ಬಿಟ್ಟು ಯಾರನ್ನು ಅಮ್ಮ ಅಂತ ಕರೆಯಲ್ಲ ಅಮ್ಮ. ಅದಕ್ಕೆ ಅಳ್ತಾ ಇದ್ದೆ ನೀನು. ಅಮ್ಮ, ನೀನೇನು ಹೆದರ್ಕೋಬೇಡ. ನಾನು ನಮ್ಮ ಮನೆಗಿನ ಸರಿ ಅವ್ರು ಯಾರಾದರೂ ಬಂದರೆ ನಾನು ಈ ರೂಮಲ್ಲಿ ಬಂದು ಬಚ್ಚಿಕೊಂಡ್ಬಿಡ್ತೀನಿ, ಈ ಮಂಚದ ಕೆಳಗಡೆ ಇದ್ಬಿಡ್ತೀನಿ. ಆವಾಗ ನೀನು ಅವ್ರಿಗೆ ಹೇಳು ನನ್ನ ಮಗಳು ಇಲ್ಲ ಅಂತ. ಆವಾಗ ಅವ್ರು ಸುಮ್ಮನೆ ಹೋಗ್ಬಿಡ್ತಾರೆ. ಇಲ್ಲ ಅಂದರೆ ನನ್ನನ್ನು ನಿನ್ನಿಂದ ದೂರ ಮಾಡಿಬಿಡ್ತಾರೆ ಅಮ್ಮ. ನನಗೆ ನಿನ್ನ ಬಿಟ್ಟಿರೋಕ್ಕಾಗಲ್ಲ ಅಮ್ಮ. ಅಮ್ಮ, ಯಾರಾದರೂ ಬಂದು ನನ್ನನ್ನು ಕೊಡು ಅಂತ ಕೇಳಿದ್ರೆ ನೀನು ಯಾಕೆ ಸುಮ್ಮನೆ ಅಳ್ತಿರ್ತೀಯ? ನೀನು ಅವ್ರಿಗೆ ಹೇಳು, ನಾನು ಕೊಡಲ್ಲ ಹೋಗ್ರು, ಅವಳು ನನ್ನ ಮಗಳು ಅಂತ ಒಂದೇ ಒಂದು ಮಾತು ಹೇಳು ಅಮ್ಮ. ಆವಾಗ ಅವ್ರು ಸುಮ್ಮನೆ ಹೋಗ್ಬಿಡ್ತಾರೆ. ನೀನು ಅವ್ರು ನನ್ನ ಕೇಳಿದ್ರೆ ನೀನು ಸುಮ್ಮನೆ ಅಳ್ತಾ ಅಳ್ತಾ ಇರ್ತೀಯ. ಅದಕ್ಕೆ ಎಲ್ಲರೂ ಬಂದು ನನ್ನ ಕೇಳ್ತಾರೆ. ಅಮ್ಮ, ಯಾಕಮ್ಮ ಎಲ್ಲರೂ ಬಂದು ನನ್ನ ಕೇಳ್ತಾರೆ? ಯಾಕೆ? ನಾನು ನಿನ್ನ ಮಗಳು ಅಲ್ವಾ? ನನಗೆ ಅಪ್ಪ ಅಮ್ಮ ಯಾರು ಇಲ್ವಾ? ಅದಕ್ಕೆ ಎಲ್ಲರೂ ನನ್ನ ಬಂದು ಬಂದು ಕೇಳ್ತಿರ್ತಾರಮ್ಮ. ನನಗೂ ಯಾಕೆ ಹಂಗೆ ಅನ್ಸುತ್ತೆ, ನನಗೆ ಅಪ್ಪ ಅಮ್ಮ ಯಾರು ಇಲ್ಲ ಅನ್ಸುತ್ತೆ. ಅಮ್ಮ, ಮಾತಾಡು ಅಮ್ಮ. ಎಷ್ಟು ಅಳ್ತೀಯಮ್ಮ? ನೀನು ಅಳ್ತಿದ್ರೆ ನನಗೂ ಅಳು ಬರುತ್ತೆ. ಮಗಳೇ, ಇನ್ನೊಂದ್ಸರಿ ಯಾವುದೇ ಕಾರಣಕ್ಕೂ ನಿಂಗೆ ಅಪ್ಪ ಅಮ್ಮ ಯಾರಿಲ್ಲ ಅಂತ ಅನ್ಬೇಡಮ್ಮ. ನಿಂಗೆ ನಾನಿಲ್ವಾ? ನಿನ್ನ ತಾಯಿ ನಾನೇ ಕಣೆ. ಇನ್ಮೇಲೆ ಯಾರು ಬಂದು ನಾನು ನಿಂಗೆ ಯಾರಿಗೂ ಕೊಡಲ್ಲಮ್ಮ. ಯಾಕೆಂದರೆ ನೀನೇ ನನ್ನ ಸ್ವಂತ ಮಗಳು ಅಂತ ಹೇಳ್ತೀನಿ, ಆಯಿತಾ? ನಾನು ಯಾಕೆ ನಿನ್ನ ಬಿಟ್ಕೊಡ್ಬೇಕು? ನಾನು ಯಾರಿಗೂ ಬಿಟ್ಕೊಡಲ್ಲ. ನೀನು ನನ್ನ ಮಗಳೇ. ಹಾಂ, ಮತ್ತೆ ನೀನು ಅಳ್ಬೇಡ, ಸುಮ್ಮನೆ ಇರು. ಆಯಿತು ನೋಡು, ಇಲ್ಲಿ ನಾನು ಅಳಲ್ಲ, ನೀನು ಅಳ್ಬಾರ್ದು ಮಗಳೇ, ಸರಿನಾ? ಹಾಯ್, ನಮ್ಮಮ್ಮನ್ನಕ್ಕೆ ಬಿಟ್ರು. ಅಮ್ಮ, ನೀನು ಇನ್ಮೇಲೆ ಅಳ್ಬೇಡ. ಯಾಕೆಂದರೆ ನನ್ನ ಇನ್ಮೇಲೆ ಬಂದು ಯಾರು ಕರ್ಕೊಂಡೋಗಲ್ವಂತೆ, ಅಪ್ಪ ಹೇಳಿದ್ದಾರೆ, ಆಯಿತಾ? ಒಂದು ಕೆಲಸ ಮಾಡೋಣ, ನಾವು ಈ ಮನೆ ಬಿಟ್ಟು ಬೇರೆ ಮನೆಗೆ ಹೊಂಟೋಗೋಣ. ಆವಾಗ ನಮ್ಮ ಮನೆಗೆ ಹುಡ್ಕೊಂಡು ಯಾರು ಬರಲ್ಲ. ಬಂದ್ರೂ ಮನೆ ಬೀಗ ಹಾಕಿರುತ್ತಲ್ಲ, ಸುಮ್ಮನೆ ಹೋಗ್ಬಿಡ್ತಾರೆ. ನೋಡಿ ಮಗಳೇ, ನಾವು ಎಲ್ಲಿಗೂ ಹೋಗೋದು ಬೇಡ. ಇನ್ನು ಮುಂದೆ ನಮ್ಮ ಮನೆಗೆ ಯಾರು ಕೇಳೋಕ್ಕೆ ಬರಲ್ಲ, ಸರಿನಾ? ಹೌದಾ ಅಪ್ಪ? ಸರಿ, ಹಂಗಂತ ಅಮ್ಮನಿಗೆ ಹೇಳು. ಪರಿ, ನೋಡ್ದಾ ನಮ್ಮ ಮಗಳು ಎಷ್ಟು ಮಾತಾಡ್ತಾಳೆ ಅಂತ. ಇವಾಗ ಸ್ವಲ್ಪ ಸಮಾಧಾನ ಆಗಿ ಸ್ವಲ್ಪ ನಗೆ. ರೀ, ನನಗೆ ಸ್ವಲ್ಪ ಟೈಮ್ ಕೊಡಿ. ನನಗೆಲ್ಲದನ್ನು ಬೇಗ ಮರೆಯೋಕ್ಕಾಗಲ್ಲ, ಸ್ವಲ್ಪ ಕಾಲಾವಕಾಶ ಬೇಕು. ಅಮ್ಮ, ಸದ್ಯಕ್ಕಂತೂ ಇಂತೂ ನನ್ನ ಜೊತೆ ಮಾತಾಡ್ತಿಲ್ಲ. ಟೈಮ್ ತಾನೇ ತಗೋ, ಪರವಾಗಿಲ್ಲ.
ಆದರೆ ನೀನು ಸಪ್ಪು ಮಾತಾಡಬೇಡ ಕಣೆ. ನನ್ನ ಮನೆ ನಗುನೇ ನೀನು. ನೀನೇ ಡಲ್ ಆಗಿಬಿಟ್ರೆ ಏನಿರುತ್ತೆ ಹೇಳಿ ಮುಂದೆ? ಸರಿ ಇವಾಗ ಎದ್ದೀಚೆ ಒಡೆ ಬಾ. ಮಗಳೇ, ನೀನು ಅಂದಂಗೆ ನನಗೊಂದು ಪ್ರಶ್ನೆ ಕೇಳ. ನಿನಗೆ ನಾನಂದರೆ ಇಷ್ಟನಾ? ಹ್ಞೂ ಅಮ್ಮ. ಯಾಕೆ ಇಷ್ಟ ಇಲ್ಲ? ನನಗೆ ನೀನು ತುಂಬ ತುಂಬ ಇಷ್ಟ ಅಮ್ಮ. ಹಾಗಾದರೆ ನಾಳೆ ಯಾರಾದರೂ ಬಂದು ನಾನು ನಿಮ್ಮಮ್ಮ ಅವಳಲ್ಲ ಅಂತ ಕೇಳಿದ್ರೆ ನೀನು ಅವ್ರ ಜೊತೆ ಹೋಗ್ಬಿಡ್ತೀಯಮ್ಮ? ಇಲ್ಲಪ್ಪ, ನಾನು ನಿನ್ನ ಬಿಟ್ಟು ಇವಾಗಲೆಲ್ಲ ಯಾವಾಗಲೂ ಹೋಗಲ್ಲ ಹಂಗಂತ ಯಾರು ಹೇಳ್ತಾರೆ? ಯಾಕೆ ಹೇಳ್ತಾರೆ? ನಮ್ಮಮ್ಮ ನೀನೇ ತಾನೇ. ಹಾಗಿರ್ಬೇಕಾದ್ರೆ ಬೇರೆ ಯಾರನ್ನು ನಾನೇ ಕಮ್ಮ ಅಂತ ಕರೀಲಿ? ಇಲ್ಲಪ್ಪ, ನನಗೆ ಇವಾಗಲೂ ಯಾವಾಗಲೂ ನೀನೇ ಅಮ್ಮ. ನನ್ನ ಬಂಗಾರ ನೀನು.